ಇಂಗ್ಲಿಷ್ ವಾಕ್ಯಗಳಲ್ಲಿ ಫ್ಯೂ, ಅ ಫ್ಯೂ ಮತ್ತು ದ ಫ್ಯೂ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಫ್ಯೂ, ಅ ಫ್ಯೂ ಮತ್ತು ದ ಫ್ಯೂ ಹೇಗೆ ಬಳಸಬೇಕು? ಫ್ಯೂ ಅಂದರೆ ತುಂಬ ಕಡಿಮೆ, ಸಾಲದು. ಫ್ಯೂ ಅಂದರೆ ತುಂಬ ಕಡಿಮೆ, ಸಾಲದು. ಎಣಿಸಬಹುದಾದ ವಸ್ತುಗಳು ಅಗತ್ಯಕ್ಕಿಂತ ತುಂಬ ಕಡಿಮೆ ಇದ್ದಾಗ ಇದನ್ನು ಬಳಸಲಾಗುತ್ತದೆ. ಎಣಿಸಬಹುದಾದ ವಸ್ತುಗಳು ಅಂದರೆ ಏನು? ಕೌಂಟೇಬಲ್ ಥಿಂಗ್ಸ್. ಅವು ತುಂಬ ಕಡಿಮೆ ಇವೆ, ನಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲ. ಆಗ ನಾವು ಫ್ಯೂ ಅನ್ನುವ ಒಂದು ಶಬ್ದವನ್ನು ಉಪಯೋಗಿಸ್ತೇವೆ. ಉದಾಹರಣೆಗೆ, ದ ಡಾಕ್ಟರ್ ಹ್ಯಾಸ್ ಫ್ಯೂ ಪೇಷಂಟ್ಸ್ ಟುಡೇ, ಸೊ ದ ಕ್ಲಿನಿಕ್ ಮೈಟ್ ಕ್ಲೋಸ್ ಅರ್ಲಿ. ವೈದ್ಯರಿಗೆ ಇಂದು ತುಂಬ ಕಡಿಮೆ ರೋಗಿಗಳಿದ್ದಾರೆ, ಹಾಗಾಗಿ ಕ್ಲಿನಿಕ್ ಬೇಗ ಮುಚ್ಚಬಹುದು. ದೇರ್ ಆರ್ ಫ್ಯೂ ಬಸ್ಸಸ್ ಆನ್ ದಿಸ್ ರೂಟ್, ಸೊ ವಿ ಶುಡ್ ಟೇಕ್ ಅ ಟ್ಯಾಕ್ಸಿ. ಈ ಮಾರ್ಗದಲ್ಲಿ ಬಸ್ಸುಗಳು ತುಂಬ ಕಡಿಮೆ ಇವೆ, ಹಾಗಾಗಿ ನಾವು ಟ್ಯಾಕ್ಸಿ ಹಿಡಿದು ಹೋಗಬೇಕು. She asked few questions during the class because she understood nothing. ಅವಳಿಗೆ ಏನೂ ಅರ್ಥವಾಗದ ಕಾರಣ ಅವಳು ತರಗತಿಯಲ್ಲಿ ತುಂಬ ಕಡಿಮೆ ಪ್ರಶ್ನೆಗಳನ್ನು ಕೇಳಿದಳು. ಈ ASKED ಇದಕ್ಕೆ ಹೆಚ್ಚಿನವರು ಆಸ್ಕ್ಡ್ ಅಂತಾರೆ. ಇದರ ಉಚ್ಚಾರ ಆಸ್ಕ್ಡ್ ಅಲ್ಲ, ಆ್ಯಕ್ಚುಲಿ ಇದು ಆಸ್ಟ್ ಆಗ್ತದೆ ಅಥವಾ ಆಸ್ಟ್ ಆಗ್ತದೆ. ಕೆಲವರೆಲ್ಲ ಆಕ್ಸ್ಟ್ ಹೇಳ್ತಾರೆ, ಆಕ್ಸ್ಟ್, ಆಸ್ಟ್, ಇದು ಸರಿ ಇದೆ. ಆಸ್ಕ್ಡ್ ಅಂದರೂ ಉಚ್ಚಾರ ಸರಿಯಲ್ಲ, ಬಟ್ ಬೇರೆ ನಿಮಗೆ ಉಚ್ಚಾರ ಮಾಡಲಿಕ್ಕೆ ಬರದವರು ಪರವಾಗಿಲ್ಲ, ಹೇಳಿ. ಹೀ ಹ್ಯಾಸ್ ಫ್ಯೂ ಫ್ರೆಂಡ್ಸ್, ಸೊ ಹೀ ಆಫನ್ ಫೀಲ್ಸ್ ಲೋನ್ಲಿ. ಅವನಿಗೆ ತುಂಬ ಕಡಿಮೆ ಸ್ನೇಹಿತರಿದ್ದಾರೆ, ಆದ್ದರಿಂದ ಅವನು ಆಗಾಗ ಒಂಟಿತನ ಅನುಭವಿಸುತ್ತಾನೆ. ಈ OFTENಗೆ ನಾನು ಆಫನ್ ಅಂದೆ, ಕೆಲವರು ಆಫ್ಟನ್ಸ ಅಂತಾರೆ. ಎರಡು ಉಚ್ಚಾರಗಳು ಓಕೆ, ಯಾಕಂದರೆ ಈ ಅಮೆರಿಕನ್ ಇಂಗ್ಲೀಷ್ ಮತ್ತು ಬ್ರಿಟನ್ ಇಂಗ್ಲೀಷ್ನಲ್ಲಿ ಎರಡು ಉಚ್ಚಾರಗಳು ಇವೆ. ದೆರ್ ಆರ್ ಫ್ಯೂ ಬಸ್ಸಸ್ ಟುಡೇ ಡ್ಯೂ ಟು ದ ಸ್ಟ್ರೈಕ್. ಮುಷ್ಕರದ ಹಿನ್ನೆಲೆಯಲ್ಲಿ ಇಂದು ತುಂಬ ಕಡಿಮೆ ಬಸ್ಸುಗಳಿವೆ. ಈಗ ಅ ಫ್ಯೂ, ಸ್ವಲ್ಪ ಇವೆ, ಸಾಕು ಎನ್ನುವ ಪದದ ಅರ್ಥಗಳನ್ನು ನೋಡೋಣ. ಸಂಖ್ಯೆ ಕಡಿಮೆ ಇದ್ದರೂ ಅದು ನಮ್ಮ ಕೆಲಸಕ್ಕೆ ಸಾಕಾಗುತ್ತದೆ ಎಂಬ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತದೆ. ಅ ಫ್ಯೂ, ಸ್ವಲ್ಪ ಇವೆ, ಸಾಕು. ಐ ಹ್ಯಾವ್ ಅ ಫ್ಯೂ ಫ್ರೆಂಡ್ಸ್ ಇನ್ ಬೆಂಗಳೂರು. ನನಗೆ ಬೆಂಗಳೂರಿನಲ್ಲಿ ಕೆಲವು ಸ್ನೇಹಿತರಿದ್ದಾರೆ, ಅವರು ನನಗೆ ಸಹಾಯ ಮಾಡಲು ಸಾಕಾಗುತ್ತಾರೆ. ದೇರ್ ಆರ್ ಅ ಫ್ಯೂ ಆ್ಯಪಲ್ಸ್ ಇನ್ ದ ಬಾಸ್ಕೆಟ್, ವಿ ಕ್ಯಾನ್ ಮೇಕ್ ಜ್ಯೂಸ್. ಬುಟ್ಟಿಯಲ್ಲಿ ಕೆಲವು ಆ್ಯಪಲ್ಗಳಿವೆ, ನಾವು ಜ್ಯೂಸ್ ಮಾಡಬಹುದು. ಅಂದರೆ ಜ್ಯೂಸ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಪಲ್ಗಳು ಇವೆ. ಹೀ ಸ್ಪೆಂಟ್ ಅ ಫ್ಯೂ ಡೇಸ್ ಇನ್ ಮೈಸೂರು. ಅವನು ಮೈಸೂರಿನಲ್ಲಿ ಕೆಲವು ದಿನಗಳನ್ನು ಕಳೆದನು. ಐ ಹ್ಯಾವ್ ಅ ಫ್ಯೂ ಫ್ರೆಂಡ್ಸ್ ಇನ್ ಬೆಂಗಳೂರು ಹೂ ಕ್ಯಾನ್ ಹೆಲ್ಪ್ ಅಸ್. ಬೆಂಗಳೂರಿನಲ್ಲಿ ನನಗೆ ಸ್ವಲ್ಪ ಜನ ಸ್ನೇಹಿತರಿದ್ದಾರೆ, ಅವರು ನಮಗೆ ಸಹಾಯ ಮಾಡಬಲ್ಲರು. ಇದು ರಿಪೀಟ್ ಆದಾಗಿದೆ, ಪರವಾಗಿಲ್ಲ, ಓಕೆ. ಬೇರೆ ವಾಕ್ಯ ನೋಡೋಣ. ವಿ ಸ್ಟಿಲ್ ಹ್ಯಾವ್ ಅ ಫ್ಯೂ ಡೇಸ್ ಲೆಫ್ಟ್ ಬಿಫೋರ್ ದಿ ಎಕ್ಸಾಮ್. ಪರೀಕ್ಷೆಗೆ ಇನ್ನೂ ಸ್ವಲ್ಪ ದಿನಗಳು ಬಾಕಿ ಇವೆ. ಈಗ ದ ಫ್ಯೂ ಇದ್ದದ್ದೇ ಕೆಲವು, ಆದರೆ ಅಷ್ಟು. ದ ಫ್ಯೂ ಪದದ ಅರ್ಥಗಳನ್ನು ನೋಡೋಣ. ದ ಫ್ಯೂ, ನಮ್ಮ ಬಳಿ ಇರುವ ಅಲ್ಪಸಂಖ್ಯೆಯ ವಸ್ತುಗಳು ಸಂಪೂರ್ಣವಾಗಿ ಬಳಕೆಯಾದಾಗ ಇದನ್ನು ಉಪಯೋಗಿಸಲಾಗುತ್ತದೆ. ದ ಫ್ಯೂ ಫ್ರೆಂಡ್ಸ್ ಐ ಹ್ಯಾವ್ ಆರ್ ವೆರಿ ಹೆಲ್ಪ್ಫುಲ್. ನನಗೆ ಇರುವುದೇ ಕೆಲವು ಸ್ನೇಹಿತರು,
ಆದರೆ ಅಷ್ಟೂ ಜನ ತುಂಬ ಸಹಾಯ ಮಾಡ್ತಾರೆ. ಹೀ ರೆಡ್ ದ ಫ್ಯೂ ಬುಕ್ಸ್ ಹಿ ಹ್ಯಾಡ್. ಅವನ ಬಳಿ ಇದ್ದದ್ದೇ ಕೆಲವು ಪುಸ್ತಕಗಳು, ಆದರೆ ಅವನು ಆ ಅಷ್ಟೂ ಪುಸ್ತಕಗಳನ್ನು ಓದಿದನು. ಇಲ್ಲಿ ನಾನು ರೀಡ್ ಅಂತ ಹೇಳ್ಬೋದಿತ್ತು, ಬಟ್ ನಾನು ಯಾಕೆ ರೆಡ್ ಅಂದೆ ಅಂದರೆ ಇದು ಭೂತಕಾಲ. ಒಂದು ವೇಳೆ ವರ್ತಮಾನ ಕಾಲ ಇದ್ದಿದ್ದರೆ ಹೀ ರೀಡ್ಸ್ ಆಗ್ತಿತ್ತು. ಆ ಕಾರಣ ನಾನು ರೆಡ್ ಅಂದೆ, ಯಾಕಂದರೆ ಇದು ಮುಗ್ದು ಹೋದ ಕೆಲಸ, ವರ್ಬ್ ಟು ಯೂಸ್ ಆಗಿದೆ. ದ ಫ್ಯೂ ಆ್ಯಪಲ್ಸ್ ಇನ್ ದ ಬಾಸ್ಕೆಟ್ ವರ್ ರೋಟನ್. ಬುಟ್ಟಿಯಲ್ಲಿ ಇದ್ದದ್ದೇ ಕೆಲವು ಆ್ಯಪಲ್ಗಳು, ಆದರೆ ಅಷ್ಟು ಆ್ಯಪಲ್ಗಳು ಕೊಳೆತು ಹೋಗಿದ್ದವು. ಐ ರೆಡ್ ದ ಫ್ಯೂ ಬುಕ್ಸ್ ದಟ್ ವರ್ ಆನ್ ದ ಶೆಲ್ಫ್. ಶೆಲ್ಫ್ನಲ್ಲಿದ್ದ ಆ ಕೆಲವು ಪುಸ್ತಕಗಳನ್ನು ನಾನು ಸಂಪೂರ್ಣವಾಗಿ ಓದಿದೆ. ಇದ್ದದ್ದೇ ಕೆಲವು ಪುಸ್ತಕಗಳು, ಅದನ್ನೆಲ್ಲ ಓದಿದೆ. ದ ಫ್ಯೂ ಸ್ಟೂಡೆಂಟ್ಸ್ ಹೂ ಅಟೆಂಡೆಡ್ ದ ಕ್ಲಾಸ್ ವರ್ ವೆರಿ ಸ್ಮಾರ್ಟ್. ತರಗತಿಗೆ ಹಾಜರಾದ ಆ ಕೆಲವು ವಿದ್ಯಾರ್ಥಿಗಳು ತುಂಬ ಬುದ್ಧಿವಂತರಾಗಿದ್ದರು. ಈಗ ಫ್ಯೂ, ಅ ಫ್ಯೂ ಮತ್ತು ದ ಫ್ಯೂ ಈ ಮೂರರ ನಡುವಿನ ವ್ಯತ್ಯಾಸ ನೋಡೋಣ. ಫ್ಯೂ ಅಂದರೆ ತುಂಬ ಕಡಿಮೆ, ಯಾವುದಕ್ಕೂ ಸಾಲುವುದಿಲ್ಲ, ನಕಾರಾತ್ಮಕ, ನೆಗೆಟಿವ್ ಅರ್ಥ. ಅ ಫ್ಯೂ ಅಂದರೆ ಸ್ವಲ್ಪ ಇವೆ, ಸದ್ಯದ ಕೆಲಸಕ್ಕೆ ಸಾಕಾಗುತ್ತವೆ, ಸಕಾರಾತ್ಮಕ ಅರ್ಥ. ದ ಫ್ಯೂ ಇದ್ದದ್ದೇ ಕೆಲವು, ಆದರೆ ಅಷ್ಟೂ ವಸ್ತುಗಳು, ನಿರ್ದಿಷ್ಟ, ಸ್ಪೆಸಿಫಿಕ್ ಆ್ಯಂಡ್ ಹೋಲ್. ಈಗ ವೆರಿ ಫ್ಯೂ ಮತ್ತು ಟು ಫ್ಯೂ ಎನ್ನುವ ಪದಗಳನ್ನು ಕೆಲವರೆಲ್ಲ ಬಳಸ್ತಾರೆ. ಕೆಲವು ಭಾಷೆಗಳಲ್ಲಿ, ಅಂದರೆ ಕೆಲವು ಕಡೆ ಇಂಗ್ಲೀಷ್ನಲ್ಲಿ ಉಪಯೋಗ ಆಗ್ತವೆ, ಅವುಗಳನ್ನು ಸಹ ಹೇಳಿಕೊಡ್ತೇನೆ. ಈ ವೆರಿ ಫ್ಯೂ ಮತ್ತು ಟು ಫ್ಯೂ ಏನೂ ಇಲ್ಲ, ಇದು ಒತ್ತಿ ಹೇಳುವುದು. ಫ್ಯೂ ಅಂದರೆ ಏನೂ ಇಲ್ಲ, ಅದಕ್ಕೇ ಒತ್ತಿ ಹೇಳುವಾಗ ಉಪಯೋಗ ಆಗ್ತದೆ. ಅಂದರೆ ಸ್ವರಭಾರ ಹಾಕಿ ಎಂಪಸೈಸ್ ಮಾಡಿ ಹೇಳುವುದು, ಒತ್ತಿ ಹೇಳುವುದು. ವೆರಿ ಫ್ಯೂ ಮತ್ತು ಟು ಫ್ಯೂ ಪದಗಳನ್ನು ಎಣಿಸಬಹುದಾದ ವಸ್ತುಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಎಂದು ಹೇಳಲು ಬಳಸಲಾಗುತ್ತದೆ. ಎಣಿಸಬಹುದಾದ ಯಾವುದು? ಜನರು, ಪುಸ್ತಕಗಳು, ಬಸ್ಸುಗಳು, ಇವುಗಳನ್ನೆಲ್ಲ ಎಣಿಸಬಹುದಾದ, ಅದರ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತ ಒತ್ತಿ ಹೇಳೋದು. ಇದು ವೆರಿ ಲಿಟಲ್ ಮತ್ತು ಟೂ ಲಿಟಲ್ ನಿಯಮದಂತೆಯೇ ಇರುತ್ತದೆ, ಆದರೆ ಇದನ್ನು ಕೇವಲ ಎಣಿಸುವ ವಸ್ತುಗಳಿಗೆ ಮಾತ್ರ ಬಳಸಬೇಕು. ವೆರಿ ಫ್ಯೂ ತುಂಬ ಕಡಿಮೆ ಸಂಖ್ಯೆಯಲ್ಲಿ, ಯಾವುದಾದರೂ ವಸ್ತುಗಳು ಅಥವಾ ಜನರು ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಎಂದು ಕೇವಲ ಮಾಹಿತಿ ನೀಡುವಾಗ ಇದನ್ನು ಬಳಸುತ್ತೇವೆ. ವೆರಿ ಫ್ಯೂ ಅಂದರೆ ಹೇಗೆ? ವೆರಿ ಫ್ಯೂ ಸ್ಟೂಡೆಂಟ್ಸ್ ಅಟೆಂಡೆಡ್ ದ ಕ್ಲಾಸ್ ಆನ್ ಸ್ಯಾಟರ್ಡೇ. ಶನಿವಾರದಂದು ತುಂಬ ಕಡಿಮೆ ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗಿದ್ದರು. ಐ ಹ್ಯಾವ್ ವೆರಿ ಫ್ಯೂ ಕ್ಲೋಸ್ ಫ್ರೆಂಡ್ಸ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ನನಗೆ ತುಂಬ ಕಡಿಮೆ ಜನ ಆಪ್ತ ಸ್ನೇಹಿತರಿದ್ದಾರೆ. ದೇರ್ ಆರ್ ವೆರಿ ಫ್ಯೂ ಮಿಸ್ಟೇಕ್ಸ್ ಇನ್ ಯುವರ್ ಹೋಮ್ವರ್ಕ್. ನಿನ್ನ ಹೋಮ್ವರ್ಕ್ನಲ್ಲಿ ತುಂಬ ಕಡಿಮೆ ತಪ್ಪುಗಳಿವೆ. ಟೂ ಫ್ಯೂ ಅಗತ್ಯಕ್ಕಿಂತ ತುಂಬ ಕಡಿಮೆ, ಸಾಲದು. ಯಾವುದೇ ವಸ್ತು ಅಥವಾ ಜನರ ಸಂಖ್ಯೆ ನಮಗೆ ಬೇಕಾದ ಪ್ರಮಾಣಕ್ಕಿಂತ ತುಂಬ ಕಡಿಮೆ ಇದೆ ಮತ್ತು ಅದರಿಂದ ನಮ್ಮ ಕೆಲಸ ಆಗುವುದಿಲ್ಲ ಅಥವಾ ತೊಂದರೆಯಾಗುತ್ತದೆ ಎಂದು ಹೇಳುವಾಗ ಟೂ ಫ್ಯೂ ಬಳಸಲಾಗುತ್ತದೆ. ಉದಾಹರಣೆಗೆ, ದೇರ್ ಆರ್ ಟೂ ಫ್ಯೂ ಬಸ್ಸಸ್ ಸೊ ದ ಸ್ಟಾಪ್ ಈಸ್ ಕ್ರೌಡೆಡ್. ಇಂದು ತುಂಬ ಕಡಿಮೆ ಬಸ್ಸುಗಳಿವೆ, ಆದ್ದರಿಂದ ಬಸ್ ನಿಲ್ದಾಣದಲ್ಲಿ ಜನಜಂಗುಳಿ ಇದೆ. ವಿ ಹ್ಯಾವ್ ಟೂ ಫ್ಯೂ ಪ್ಲೇಯರ್ಸ್ ಟು ಸ್ಟಾರ್ಟ್ ದ ಕ್ರಿಕೆಟ್ ಮ್ಯಾಚ್. ಕ್ರಿಕೆಟ್ ಪಂದ್ಯವನ್ನು ಪ್ರಾರಂಭಿಸಲು ನಮ್ಮ ಬಳಿ ತುಂಬ ಕಡಿಮೆ ಆಟಗಾರರಿದ್ದಾರೆ. 11 ಜನ ಬೇಕು ಒಂದು ಟೀಮಿಗೆ. 11 ಜನ ಇಲ್ಲ, ಅದಕ್ಕಿಂತ ತುಂಬ ಕಡಿಮೆ ಇದ್ದರೆ ಫೀಲ್ಡಿಂಗ್ ಕಷ್ಟ, ಹಾಗಾಗಿ ತುಂಬ ಕಡಿಮೆ ಜನ ಇದ್ದಾರೆ, ತುಂಬ ಕಡಿಮೆ ಆಟಗಾರರಿದ್ದಾರೆ. ದೇರ್ ವರ್ ಟೂ ಫ್ಯೂ ಚೇರ್ಸ್ ಫಾರ್ ಆಲ್ ದ ಗೆಸ್ಟ್. ಬಂದಿದ್ದ ಎಲ್ಲ ಅತಿಥಿಗಳಿಗೆ ಹೋಲಿಸಿದರೆ ಅಲ್ಲಿ ತುಂಬ ಕಡಿಮೆ ಕುರ್ಚಿಗಳಿದ್ದವು, ಎಲ್ಲರಿಗೆ ಸಾಲುವಷ್ಟು ಇರಲಿಲ್ಲ. ಸುಲಭವಾದ ಹೋಲಿಕೆ, ವೆರಿ ಫ್ಯೂ ಸಂಖ್ಯೆ, ತುಂಬ ಕಡಿಮೆ ಇದೆ ಎಂದು ಸಾಧಾರಣವಾಗಿ ಹೇಳುವುದು.
ಟೂ ಫ್ಯೂ ಸಂಖ್ಯೆ ತುಂಬ ಕಡಿಮೆ ಇದೆ, ಇದರಿಂದ ಕೆಲಸ ನಡೆಯಲ್ಲ, ಸಾಲದು ಎಂದು ಸಮಸ್ಯೆಯನ್ನು ಹೇಳುವುದು. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕಂಪ್ಲೀಟ್ ಕೋರ್ಸ್ 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ ಕಲೀಲಿಕ್ಕಿದ್ರೆ, ನಾನು 32 ವರ್ಷಗಳಿಂದ ಕಲಿಸ್ತಾ ಇದ್ದೇನೆ, ನನಗೆ ಕೆಳಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದರ ಎಲ್ಲ ವಿವರಣೆ ಕೊಡ್ತೇನೆ.